ಸೊ ಈ ವಿಡಿಯೋ ಬಂದ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ Cars24 ಅವರು ಬಂದ್ಬಿಟ್ಟು ಒಂದು ಹೊಸ ಸೆಗ್ಮೆಂಟ್ ನಾವು ಲಾಂಚ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವೇ ಈ ವಿಡಿಯೋ ಮಾಡ್ತಾ ಇರೋದು. Cars24 ಎಲೈಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಲಾಂಚ್ ಮಾಡಿದ್ದಾರೆ. Cars24 ಎಲೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದು ಸೊ ವಿ ಆರ್ ಪರ್ಚೇಸಿಂಗ್ ಅಬೌವ್ 15 lakh ವೆಹಿಕಲ್ಸ್. ಓಕೆ, ಇಟ್ ಇಸ್ ನಥಿಂಗ್ ಬಟ್ ಅ ಪ್ರೀಮಿಯಂ ಅಂಡ್ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಸ್ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಲಕ್ಸುರಿ ಮತ್ತೆ ಪ್ರೀಮಿಯಂ ಕಾರ್ನ ನೀವು ಸೇಲ್ ಮಾಡಬೇಕಾದ್ರೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನೀವು ಹೈ ಅಮೌಂಟ್ ಆಫ್ ಕಾಸ್ಟ್ ಮಹೀಂದ್ರಾ XUV 700 ಅಥವಾ ನೀವು ಬಂದ್ರೆ ಆಲ್ಟರೋಸ್, ಮಹೀಂದ್ರಾ ಆಲ್ಟರೋಸ್ ಅಂಡ್ ಡಿಫ್ರೆಂಟ್ ಕೈಂಡ್ ಆಫ್ ವೆಹಿಕಲ್ಸ್ ಅಂಡ್ ಆಡಿ, BMW, Benz, ಸೊ ಆ ಥರ ವೆಹಿಕಲ್ಸ್ ನಾವು ಇದು ಮಾಡ್ತಾ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದ್ದೀವಿ. ಏನೇನು ಇನ್ಸ್ಪೆಕ್ಟ್ ಮಾಡ್ತೀರಾ ನೀವು? Exterior tires and alloy wheels, in transmission, interior and all. ಸೊ ಇದು ಬಂದ್ಬಿಟ್ಟು ನಿಮ್ಮ ಡೋರ್ ಸ್ಟೆಪ್ಗೆ ಬಂದ್ಬಿಟ್ಟು ಆರಾಮಾಗಿ ಬರುತ್ತೆ. ನೀವು ಕಾರ್ ಎತ್ಕೊಂಡು ಸೊ ಅಲ್ಲಿ ಕಸ್ಟಮರ್ ಬರ್ತಾರೆ, ನೀವು ಅಲ್ಲಿ ತಗೊಂಡು ಹೋಗಿ ತೋರಿಸೋದು, ಇಲ್ಲಿ ತಗೊಂಡು ಹೋಗಿ ತೋರಿಸೋದು, ಅವ್ರು ನಿಮ್ಮ ಮನೆ ಹತ್ರ ಕರ್ಸೋದು. ಸೊ ಈ ಥರ ಯಾವುದೇ ಥರ ಇಲ್ಲ. ಒಂದು ಸಿಂಗಲ್ ಇನ್ಸ್ಪೆಕ್ಷನ್ ಬುಕ್ ಮಾಡಿದ ಕೂಡಲೇ ನಮ್ಮ ಇನ್ಸ್ಪೆಕ್ಷನ್ ಪರ್ಸನ್ ಬರ್ತಾರೆ, ಆಲ್ಮೋಸ್ಟ್ ಆ ಇನ್ಸ್ಪೆಕ್ಷನ್ ಪಾಯಿಂಟ್ಸ್ನ ಚೆಕ್ ಮಾಡ್ತಾರೆ. ವಿತಿನ್ 5 hours ಒಳಗಡೆ 1 hour ಇನ್ಸ್ಪೆಕ್ಷನ್ ಆಗುತ್ತೆ. ನೆಕ್ಸ್ಟ್ 5 hours ಒಳಗಡೆ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಕ್ರೆಡಿಟ್ ಆಗ್ಬೋದು. ಓಕೆ, ನಾಟ್ ಓನ್ಲಿ ಅಮೌಂಟ್ ಕ್ರೆಡಿಟ್ ಆಗೋದಿಲ್ಲ, ಲೋನ್ ಪ್ರಾಸೆಸ್ ಕೂಡ ನಾವೇ ಕ್ಲೋಸ್ ಮಾಡ್ಕೊಡ್ತೀವಿ. ದಟ್ ಇಸ್ ಆಲ್ಸೋ ಇಟ್ ಇಸ್ ಸರ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಹ್ಯಾಸಲ್ ಫ್ರೀ ಪ್ರಾಸೆಸ್. ಸೊ ಯಾರಾದರೂ ಬಂದ್ಬಿಟ್ಟು ಒಂದು ಲಕ್ಸುರೀಸ್ ಕಾರು ಆಮೇಲೆ ಪ್ರೀಮಿಯಂ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲಿ ಸೆಲ್ ಮಾಡೋದಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಈ ವಿಡಿಯೋ ಫುಲ್ ಆಗಿ ನೋಡಿ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ಬಂದ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ Cars24 ಅವರು ಬಂದ್ಬಿಟ್ಟು ಒಂದು ಹೊಸ ಸೆಗ್ಮೆಂಟ್ ನಾವು ಲಾಂಚ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವೇ ಈ ವಿಡಿಯೋ ಮಾಡ್ತಾ ಇರೋದು. Cars24 ಎಲೈಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಲಾಂಚ್ ಮಾಡಿದ್ದಾರೆ. ಎಸ್ಪೆಷಲಿ ಈ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸು ಸೆಲ್ಲಿಂಗ್ ಎಲ್ಲ ಬಂದ್ಬಿಟ್ಟು ನೀವು ಇಲ್ಲಿ ಮಾಡ್ಬೋದು. ಸೊ ಫುಲ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಯಾರಾದರೂ ಬಂದ್ಬಿಟ್ಟು ಒಂದು ಲಕ್ಸುರೀಸ್ ಕಾರು ಆಮೇಲೆ ಪ್ರೀಮಿಯಂ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲಿ ಸೆಲ್ ಮಾಡೋದಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಈ ವಿಡಿಯೋ ಫುಲ್ ಆಗಿ ನೋಡಿ. ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇರುತ್ತೆ. ನಿಮ್ಮ ಕಾರ್ನ ಹೆಂಗೆ ಸೆಲ್ ಮಾಡೋದು, ಅದು ಟ್ರಸ್ಟೆಡ್ ಇರೋ ಜೆನ್ಯೂನ್ ಬಯರ್ಸ್ಗೆ ಹೆಂಗೆ ನೀವು ಸೆಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ಇದ್ದಾರೆ, ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸುದರ್ಶನ್ ಅಂತ. ಸರ್ ನೀವು ಎಷ್ಟು ವರ್ಷದಿಂದ Cars24 ಅಲ್ಲಿ? ನಾನು ಆಲ್ಮೋಸ್ಟ್ 5 years ಆಫ್ ಎಕ್ಸ್ಪೀರಿಯನ್ಸ್ ವಿತ್ Cars24. 5 years ಇಂದ Cars24 ಅಲ್ಲಿ ಇದೆ. ಸೊ Cars24 ಅಂತ ಎಲ್ಲರಿಗೂ ನಮ್ಗೆ ಗೊತ್ತು, ನಾವು ತುಂಬಾ ವಿಡಿಯೋ ಎಲ್ಲ ಮಾಡಿದ್ದೀವಿ. ಸೊ ಇವಾಗ ಬಂದ್ಬಿಟ್ಟು Cars24 ಎಲೈಟ್ ಅಂತ ಒಂದು ಹೊಸದಾಗಿ ಲಾಂಚ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಸೊ ಏನಂತ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಸೊ Cars24 ಎಲೈಟ್ ಲೈಕ್ Cars24 ಅನ್ನೋದು ಬ್ರ್ಯಾಂಡ್ ಅಂಡ್ ಲೈಕ್ 7 years ಇಂದ ನಾವು ಮಾರ್ಕೆಟ್ ಅಲ್ಲಿ ಇದೀವಿ ಅಂಡ್ 6 lakh ಪ್ಲಸ್ ಕಸ್ಟಮರ್ಸ್ಗೆ ಇಲ್ಲಿ ತನಕ ನಾವು ಸರ್ವಿಸ್ ಪ್ರೊವೈಡ್ ಮಾಡಿದೀವಿ. ಸೊ ಇವಾಗ ನಾವು ಒಂದು ಹೊಸ ಲೈಕ್ ವಿ ಹ್ಯಾವ್ ಜಸ್ಟ್ ಕಮ್ ಅಪ್ ವಿತ್ ದಟ್ ಇಸ್ ವಾಟ್ Cars24 ಎಲೈಟ್. ವಿ ಆರ್ ನೌ ಕಾನ್ಸಂಟ್ರೇಟಿಂಗ್ ಆನ್ ದಿ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಅಂಡ್ ಲಕ್ಸುರಿ ಸೆಗ್ಮೆಂಟ್ ಕಾರ್ಸ್. ಲೈಕ್ ನಾಟ್ ಓನ್ಲಿ MG ಆಗಿರ್ಬೋದು, ವಿ ಹ್ಯಾವ್ ಮಹೀಂದ್ರಾ XUV 700 ಅಥವಾ ನೀವು ಬಂದ್ರೆ ಆಲ್ಟರೋಸ್, ಮಹೀಂದ್ರಾ ಆಲ್ಟರೋಸ್ ಅಂಡ್ ಡಿಫ್ರೆಂಟ್ ಕೈಂಡ್ ಆಫ್ ವೆಹಿಕಲ್ಸ್ ಅಂಡ್ ಆಡಿ, BMW, Benz, ಸೊ ಆ ಥರ ವೆಹಿಕಲ್ಸ್ ನಾವು ಇದು ಮಾಡ್ತಾ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಸಿಂಪಲ್ ಆಗಿ ಕಾನ್ಸೆಪ್ಟ್ನ ನಿಮಗೆ ಅರ್ಥ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈ ಕಾರ್ ನಂದು ಇರುತ್ತೆ. ಸೊ ಈ ಕಾರ್ನ ನಾನು ಸೆಲ್ ಮಾಡಬೇಕು. ಸೊ ಈ ಆಚ ಕಡೆ ನಿಮಗೆ ಗೊತ್ತಿರುತ್ತೆ ಮಾರ್ಕೆಟಲ್ಲಿ. ಸೊ ಯಾರು ಬಂದ್ಬಿಟ್ಟು ಒಂದು ಒಳ್ಳೆ ಟ್ರಸ್ಟೆಡ್ ಆಗಿ ನಿಮಗೆ ಎಲ್ಲೂ ಸಿಗಲ್ಲ. ಕಾರ್ನ ಸೆಲ್ ಮಾಡಬೇಕಂದ್ರೆ ಕಾರಲ್ಲಿ ಅದಿದೆ, ಇದು ಹೋಗಿದೆ, ಅದು ಹೋಗಿದೆ, ಸುಮ್ಮನೆ ಒಂದು ಡ್ರೈವ್ ತೊಗೊಂಡ್ಬಿಟ್ಟು ನಿಮಗೆ ಅದು ಹೋಗಿದೆ, ಇದು ಹೋಗಿದೆ ಅಂತ ಹೇಳ್ತಾರೆ ನಿಮ್ಮ ಪ್ರೈಸ್ನ ಡಿಕ್ರೀಸ್ ಮಾಡೋಕ್ಕೆ. ಸೊ Cars24 ಹತ್ರ ಆ ಥರ ಯಾವುದೇ ಥರ ನಿಮಗೆ ಮಾಡಲ್ಲ. ಯಾಕಂದರೆ ಇವ್ರು ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಗೊತ್ತೇ, ತುಂಬ ವೀಡಿಯೋನೂ ಇದೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ಕನ್ನಡದಲ್ಲಿ ಬಂದ್ಬಿಟ್ಟು ನಾವೇ ಫಸ್ಟ್ ಟೈಮ್ ಈ ವಿಡಿಯೋ ಮಾಡ್ತಾ ಇರೋದು. Cars24 ಎಲೈಟ್ ಕರ್ನಾಟಕದಲ್ಲಿ ನಮ್ಮದೇ ಕನ್ನಡ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ಒಂದು ಥಮ್ಸ್ ಅಪ್ ಹಾಕಿ ಕಮೆಂಟ್ಸಲ್ಲಿ ಹೋಗ್ಬಿಟ್ಟು Cars24 ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಮ ಕಮೆಂಟ್ಸ್ ಹೆಂಗಿತ್ತು, ನಿಮ್ಮ ಸರ್ವಿಸ್ ಹೆಂಗಿತ್ತು ಅಂತ Cars24 ಅಲ್ಲಿ ಮೆನ್ಷನ್ ಮಾಡಿ ಕಮೆಂಟ್ಸಲ್ಲಿ. ಸರ್ ಇವಾಗ ಸೊ ಏನೇನು ಸರ್ವಿಸ್ ಅಂತ ಅದು ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಅದೇ RC ಟ್ರಾನ್ಸ್ಫರ್ ಫ್ರೀ ಪ್ರಾಸೆಸ್ ಇರುತ್ತೆ ನಮ್ಮ ಹತ್ರ Cars24. ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಮ್ಮ Cars24 ಅಪ್ಲಿಕೇಶನ್ ಅನ್ನೋದಿದೆ. ಸೊ ಹೇಗೆ ಇನ್ಸ್ಪೆಕ್ಷನ್ ಬುಕ್ ಮಾಡೋದಂದ್ರೆ ಲೈಕ್ ಯು ಹ್ಯಾವ್ ಟು ಡೌನ್ಲೋಡ್ Cars24 ಅಪ್ಲಿಕೇಶನ್. ಆಮೇಲೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಅಥವಾ ಯಾವ ಮೇಕ್, ಮಾಡೆಲ್ ಅಥವಾ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಸೊ ಆ ಡೀಟೇಲ್ಸ್ ನೀವು ಮೆನ್ಷನ್ ಮಾಡಿ ಅಲ್ಲಿ ನೀವು ಯಾವಾಗ ಬುಕಿಂಗ್ ಸ್ಲಾಟ್ ಫಿಕ್ಸ್ ಮಾಡ್ತಿರೋ ಸೊ ಆ ಟೈಮ್ಗೆ ನಾವು ನಮ್ಮ ಇನ್ಸ್ಪೆಕ್ಷನ್ ಪರ್ಸನ್ ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಅವ್ರು ಬಂದು ಕಂಪ್ಲೀಟ್ ವೆಹಿಕಲ್ ನ ಇನ್ಸ್ಪೆಕ್ಷನ್ ಮಾಡಿಸಾದ್ಮೇಲೆ ದೆನ್ ವಿ ವಿಲ್ ಸ್ಟಾರ್ಟ್ ಕೋಟಿಂಗ್ ದ ಪ್ರೈಸ್ ಕೊಟೇಶನ್ ಫಾರ್ ದ ವೆಹಿಕಲ್. ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ದೆನ್ ನಮ್ಮ ಕಡೆಯಿಂದ ಫ್ರೀ RC ಟ್ರಾನ್ಸ್ಫರ್ ಇರುತ್ತೆ, ಫ್ರೀ ಡಾಕ್ಯುಮೆಂಟೇಶನ್, ಹ್ಯಾಸಲ್ ಫ್ರೀ ಸರ್ವಿಸ್. ಅಂದ್ರೆ ಸ್ಟಾರ್ಟ್ ಆಫ್ ಇನ್ಸ್ಪೆಕ್ಷನ್ ಟಿಲ್ ದ ಎಂಡ್ ಆಫ್ ಟ್ರಾನ್ಸಾಕ್ಷನ್ ಪ್ರಾಸೆಸ್ ಅಲ್ಲಿ ತನಕ ಕಂಪ್ಲೀಟ್ ಆಗಿ ನಿಮಗೆ ಇರುತ್ತೆ. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಮ ಡೋರ್ ಸ್ಟೆಪ್ಗೆ ಬಂದ್ಬಿಟ್ಟು ಆರಾಮಾಗಿ ಬರುತ್ತೆ. ನೀವು ಕಾರ್ ಎತ್ಕೊಂಡು ಸೊ ಅಲ್ಲಿ ಕಸ್ಟಮರ್ ಬರ್ತಾರೆ, ನೀವು ಅಲ್ಲಿ ತಗೊಂಡು ಹೋಗಿ ತೋರಿಸೋದು, ಇಲ್ಲಿ ತಗೊಂಡು ಹೋಗಿ ತೋರಿಸೋದು, ಅವ್ರು ನಿಮ್ಮ ಮನೆ ಹತ್ರ ಕರ್ಸೋದು. ಸೊ ಈ ಥರ ಯಾವುದೇ ಥರ ಇಲ್ಲ.
ಸೊ ಇವ್ರು ಬಂದ್ಬಿಟ್ಟು ಒಂದು ಮೀಡಿಯೇಟರ್ ಥರ, ಇವ್ರು ಕರ್ಸಿದ್ರೆ ಇವರೇ ಎಲ್ಲ ನಿಮಗೆ ಕೆಲಸ ಮಾಡಿಬಿಡ್ತಾರೆ, ನೀವು ಆರಾಮಾಗಿ ಇರ್ಬೋದು. ಸೊ ಒಂದು ಹ್ಯಾಸಲ್ ಫ್ರೀ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲು. ಸೊ ಯಾವ್ಯಾವ ಥರ ಚೆಕ್ಸ್ ಮಾಡ್ತಾರೆ ಸೊ ಅದೆಲ್ಲನೂ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀವಿ. ಯಾವ್ಯಾವ ಥರ ಚೆಕ್ಸು, ಸೊ ಹೆಂಗೆ ನಿಮ್ಮ ಕಾರ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ತೀವಿ. ಸೊ ವೀಡಿಯೋ ಫುಲ್ಲಾಗಿ ನೋಡಿ. ಸೊ ಬ್ರೋ ಬೇಸಿಕ್ಲಿ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ತಾರಾ? ಸೊ ಏನೇನು ಚೆಕ್ಸ್ ಕವರ್ ಮಾಡ್ತೀರಾ ನೀವು? ಬೇಸಿಕಲಿ ಇನ್ಸ್ಪೆಕ್ಷನ್ ಅಲ್ಲಿ ಕವರ್ ಆಗೋವಂಥದ್ದು ಏನಂದ್ರೆ ಕಾರ್ದು ಇಂಟೀರಿಯರ್, ಕಾರ್ದು ಎಕ್ಸ್ಟೀರಿಯರ್, ಓಕೆ, ಅದಾದ್ಮೇಲೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಟೈರ್ ಕಂಡೀಷನ್, ಪೇಂಟ್ ಕ್ವಾಲಿಟಿ, ಸೊ ಇವೆಲ್ಲ ಬಂದ್ಬಿಟ್ಟು ಕಾರಲ್ಲಿ ಕವರ್ ಆಗುತ್ತೆ. ಸೊ ಇವೆಲ್ಲ ಬೇಸಿಕಲಿ ಏನ್ ಕಂಡೀಷನ್ ಮೇಲೆ, ಅದಾದ್ಮೇಲೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ಕಿಲೋಮೀಟರ್ಸ್ ಡ್ರಿವನ್ ಆಗಿರಲಿ, ನಂಬರ್ ಆಫ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲಿ, ಅಥವಾ ಕಂಡೀಷನ್ ಆಫ್ ದಿ ಇನ್ಶೂರೆನ್ಸ್, ಈಗ ಏನ್ ಕಂಡೀಷನ್ ಆಫ್ ಇನ್ಶೂರೆನ್ಸ್ ಇದೆಯೋ ಅದಾಗಲಿ. ಸೊ ಇವೆಲ್ಲ ಕಂಪ್ಯಾರಿಟಿವ್ ಮಾಡಿನೇ ನಿಮಗೆ ಅಪ್ರಾಕ್ಸಿಮೇಟ್ ಪ್ರೈಸ್ ಕೊಟೇಶನ್ ನಾವು ಪ್ರೊವೈಡ್ ಪ್ರೈಸ್ ಕೊಟೇಶನ್ ಕೊಡ್ತೀರಾ? ಓಕೆ. ಸೊ ಇವಾಗ ಈ ಕಾರ್ಗೆ ಬಂದ್ಬಿಟ್ಟು ನಾವು ಇನ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಇದು ಲೇಟೆಸ್ಟ್ ಮಾಡಲೇ, ಸೊ ಇದನ್ನು ಚೆಕ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಇನ್ಸ್ಪೆಕ್ಷನ್ ಪರ್ಸನ್ ಇದ್ದಾರೆ, ಸೊ ಅವ್ರು ನಾನು ವೆಲ್ಕಮ್ ಮಾಡ್ಬಿಡೋಣ. ಸೊ ಹಾಯ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ಮೊಯಿನ್ ಅಂತ ಸರ್. ಮೊಯಿನ್ ಅಂತಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು? ಸರ್ 1 year ಇಂದ 1 year ಇಂದ ಮಾಡ್ತಾ ಇದ್ದೀರಾ. ಸೊ ಇವಾಗ ಈ ಇನ್ಸ್ಪೆಕ್ಷನ್ ಏನೇನು ಇನ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸರ್ ಒಂದ್ಬಿಟ್ಟು ಪೇಂಟ್ ಚೆಕ್ಅಪ್ ಮಾಡ್ತೀವಿ, ಟೈರ್ ಡೆಪ್ತ್ ಚೆಕ್ ಮಾಡ್ತೀವಿ, ಮತ್ತೆ ಇನ್ನೊಂದು AC ಮೀಟರ್ ಚೆಕ್, AC ಚೆಕ್ ಮಾಡ್ತೀವಿ, AC ಕೂಲಿಂಗ್ ಇದೆಯಾ ಇಲ್ಲ ಅಂತ, ಮತ್ತೆ ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ಸ್. ಓಕೆ. ಸೊ ಫಸ್ಟ್ ಪೇಂಟ್ ಇದು ಚೆಕ್ ಮಾಡಿ ತೋರಿಸ್ತೀರಾ ನಮ್ಮ ವ್ಯೂಸ್ಗೆ? ಎಸ್ ಸರ್. ಓಕೆ. ಸೊ ನೋಡ್ಕೊಳ್ಳಿ, ಈ ಥರ ಮಿಷಿನಲ್ಲಿ ಬಂದ್ಬಿಟ್ಟು ನಿಮ್ಮ ಕಾರ್ನ ಚೆಕ್ ಮಾಡ್ತಾರೆ. ಸೊ ಇದರಲ್ಲಿ ಪ್ರಾಪರಾಗಿ ಗೊತ್ತಾಗ್ಬಿಡುತ್ತೆ ಕಾರ್ ಬಂದ್ಬಿಟ್ಟು ಪೇಂಟ್ ಆಗಿ ಒರಿಜಿನಲ್ ಪೇಂಟಲ್ಲಿ ಇದೆಯಾ ಇಲ್ಲ ರೀಪೇಂಟ್ ಆಗಿದೆಯಾ ಅಂತ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಚೆಕ್ ಅಲ್ಲ ಸರ್? ಎಸ್ ಸರ್. ಸೊ ನೆಕ್ಸ್ಟ್ ಚೆಕ್ ಯಾವುದು ಸರ್? ಸರ್ ನೆಕ್ಸ್ಟ್ ಚೆಕ್ ಅದೇ ಎಕ್ಸ್ಟೀರಿಯರ್ ಅಂಡ್ ಟೈರ್ಸ್, ಲೈಕ್ ಆಪ್ರಾನ್ ಚೆಕ್ ಮಾಡ್ತೀವಿ, ಎಲ್ಲ ಚಾರ್ಸಿ ಚೆಕ್ ಮಾಡ್ತೀವಿ, ಚಾರ್ಸಿ ಕಂಡೀಷನ್ ಹೆಂಗಿದೆ ಚೆಕ್ ಮಾಡ್ತೀವಿ. ಓಕೆ. ಸೊ ಇವಾಗ ಟೈರ್ಸ್ನ ಚೆಕ್ ಮಾಡಿ ತೋರಿಸೋಣ ನಮ್ಮ ವ್ಯೂವರ್ಸ್ಗೆ ಅದು ಹೆಂಗೆ ಮಾಡೋದು ಅಂತ. ಓಕೆ. ಸೊ ಇಲ್ಲೇ ಇದೆ ಟೈರ್ಸ್ದು. ಸರ್ ಇದು ಬಂದ್ಬಿಟ್ಟು ಟೈರ್ ಡೆಪ್ತ್ ಗೇಜ್ ಅಂತ. ಟೈರ್ ಡೆಪ್ತ್ ಗೇಜ್ ಅಂತ. ಟೈರ್ ಡೆಪ್ತ್ ಗೇಜ್ ಅಂತ. ಇದರಲ್ಲಿ ನಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತೆ ಎಷ್ಟು ಬ್ಲೋ ಇದೆ ಇದರಿಂದ ಗೊತ್ತಾಗತ್ತೆ. ಓಕೆ. ಲೈಕ್ ಇದು ಬಂದ್ಬಿಟ್ಟು ಒಳ್ಳೆ ಹೊಸ ಟೈರ್. ಹೊಸ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆಯಾ? ಓಕೆ. ಸೊ ಅದರಿಂದ ನಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ, ಸೊ ಇದು ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಚೆಕ್ ಇದು ಮಾಡ್ತಾರೆ. ಸೊ ಥರ್ಡ್ ಚೆಕ್ ಯಾವುದು ಸರ್? ಸೊ ಥರ್ಡ್ ಚೆಕ್ ಬಂದ್ಬಿಟ್ಟು ಎಕ್ಸ್ಟೀರಿಯರ್ಸ್ ಅಂಡ್ ಅದು ಚಾರ್ಸಿ ಚೆಕ್ ಮಾಡ್ತೀವಿ ಸರ್. ಓಕೆ. ಸೊ ಅದನ್ನು ಒಂದ್ಸತಿ ನೀವು ತೋರಿಸ್ಬಿಡಿ ಸರ್ ಹೆಂಗ್ ಮಾಡ್ತೀರಾ ಅಂತ. ಸೊ ನೋಡ್ಕೊಳ್ಳಿ, ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಸೊ ದಿಸ್ ಇಸ್ ದ ಚಾರ್ಸಿ, ಲೈಕ್ ವಿ ಚೆಕ್ ಫಾರ್ ದಿ ಚಾರ್ಸಿ ವೆದರ್ ದಿ ಆಕ್ಸಿಡೆಂಟ್ ಹಸ್ ಬಿನ್. ಇದು ಆಕ್ಸಿಡೆಂಟ್ ಆಗಿದಾ ಇಲ್ವಾ? ಇಲ್ಲ ಸರ್. ಇವಾಗ ಆಕ್ಸಿಡೆಂಟ್ ಹೆಂಗ್ ಕಂಡುಹಿಡಿಯೋದು ಬ್ರೋ ಅದು? ಸರ್ ಇದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಪಂಚ್ ಇದೆಯಲ್ಲ. ಓಕೆ. ಸೊ ನೋಡ್ಕೊಳ್ಳಿ, ಸೊ ಇದು ಬಂದ್ಬಿಟ್ಟು ಯಾರಾದರೂ ಇವಾಗ ಹೊಸದಾಗಿ ಕಾರ್ ಇಸ್ಕೊಬೇಕಂದ್ರೆ ನಿಮ್ಗೆ ಏನು ಪಾಯಿಂಟ್ಸ್ ಗೊತ್ತಿಲ್ಲ ಅಂದ್ರೂ ಸೊ ಈ ವಿಡಿಯೋನ ಖಂಡಿತ ಫುಲ್ಲಾಗಿ ನೋಡಿ. ಕಂಪ್ಲೀಟಾಗಿ ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಸೊ ಗಾಡಿನ ಈಸ್ಕೊಬೇಕಕ್ಕೆ ಮುಂಚೆ ಏನೇನು ಚೆಕ್ ಮಾಡಬೇಕಂತ. ಸೊ ಈ ಥರ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಒರಿಜಿನಲ್ ಪಂಚಿಂಗ್. ಸೊ ಇದೆಲ್ಲ ರೋಬೋಟ್ ಪಂಚಿಂಗ್ ಅಂತ ಹೇಳ್ತಾರೆ. ಸೊ ರೋಬೋಟ್ ಮಾಡಿರೋ ಪಂಚಿಂಗ್ ಇದೆಲ್ಲ ಮ್ಯಾನ್ಯುಯಲ್ ಇಲ್ಲ. ಸೊ ನೋಡ್ಕೊಳ್ಳಿ, ಈ ತರ ಪಂಚಿಂಗ್ ಇದ್ರೆ ಇದು ಬಂದ್ಬಿಟ್ಟು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್. ಸೊ ನೆಕ್ಸ್ಟ್ ಏನ್ ಸರ್ ಚೆಕ್ ಮಾಡ್ತೀರಾ? ನೆಕ್ಸ್ಟ್ ಹಂಗೆ ಸರ್ ಎ ಪಿಲ್ಲರ್ ಆಯ್ತು, ಬಿ ಪಿಲ್ಲರ್ ಆಯ್ತು, ಸಿ ಪಿಲ್ಲರ್ ಆಯ್ತು. ಓಕೆ. ಸೊ ಆಮೇಲೆ ಡೋರ್ ಸೀಲೆನ್ಸ್ ಚೆಕ್ ಮಾಡ್ತೀವಿ. ಹೆಂಗೆ ಸರ್ ಅದು ಚೆಕ್ ಇದರಿಂದ ಚೆಕ್ ಮಾಡ್ತೀವಿ ಸರ್. ಹೆಂಗ್ ಮಾಡೋದು ಸರ್ ಅದು? ಸರ್ ಇದು ಬಂದ್ಬಿಟ್ಟು ಒರಿಜಿನಲ್ ಸೀಲೆಂಟು. ಓಕೆ. ಅದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ. ಲೈಕ್ ದೇ ಹ್ಯಾವ್ ಫ್ಯೂ ಪಾಯಿಂಟ್ಸ್ ವಿಚ್ ಕಾಂಟ್ ಬಿ, ದೇ ಕಾಂಟ್ ಅಂಡರ್ಸ್ಟ್ಯಾಂಡ್ ಇನ್ ಎಟ್ ಒನ್ಸ್. ಸೊ ಫ್ರೆಂಡ್ಸ್, ಇದು ನಾನು ನಿಮಗೆ ಹಂಗೆ ಹಿಂಗೆ ಕ್ಲೋಸಪ್ ಅಲ್ಲಿ ಬಂದು ನಿಮಗೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಬಂದ್ಬಿಟ್ಟು ಸೊ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಈ ಸೀಲೆಂಟ್ ಹಿಂಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ರೋಬೋಟ್ ಸೀಲೆಂಟು. ಸೊ ರೋಬೋಟ್ ಬಂದ್ಬಿಟ್ಟು ಇದೆಲ್ಲ ಹಾಕೋದು. ಮ್ಯಾನ್ಯುಯಲ್ ಹಾಕಿದ್ರೆ ಕೂಡ ನೀವು ಎಷ್ಟೇ ಪ್ರಾಪರ್ ಆಗಿ ಹಾಕಿದ್ರೆ ಕೂಡ ಒಂದು ಶೇಕ್ ಬಂದ್ಬಿಡುತ್ತೆ. ಸೊ ಅದರಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ದಟ್ ಇಸ್ ರೀಪ್ಲೇಸ್ ಆಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಒರಿಜಿನಲ್. ಸೊ ನೆಕ್ಸ್ಟ್ ಏನ್ ಚೆಕ್ ಪಾಯಿಂಟ್ಸ್ ಬ್ರೋ? ನೆಕ್ಸ್ಟ್ ಅದೇ ತರ ಸರ್, ಎಲ್ಲದಕ್ಕೂ ಡೋರ್ಸ್ ಮತ್ತೆ ಟೈರ್ಸ್ ತಿರ್ಗಾ ಅದೇ ರೀಪೇಂಟ್ ಚೆಕ್. ಅಲಾಯ್ ವೀಲ್ಸ್ ಬಗ್ಗೆ ಹೇಳಿದ್ರಿ, ಸೊ ಅದೇ ಹೆಂಗೆ? ಅದು ಅಲಾಯ್ ವೀಲ್ಸ್ ನ ಚೆಕ್ ಮಾಡ್ತೀವಿ ಸರ್, ವೆದರ್ ಇಟ್ ಹಸ್ ಬೀನ್ ಸ್ಕ್ರಾಚ್ಡ್ ಆರ್ ಲೈಕ್ ಹೆಂಗಿದೆ ಅಂತ, ಏನಾದ್ರು ಡೆಂಟ್ ಏನಾದ್ರು ಇದೆ ಅಂತ ಚೆಕ್ ಮಾಡ್ತೀವಿ. ಮತ್ತೆ ರೋಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ. ಓಕೆ. ಸೊ ಅದನ್ನು ಒಂದು ಪಾಯಿಂಟ್, ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ್ದು ಬ್ರೋ? ನೆಕ್ಸ್ಟ್ ಏನ್ ಚೆಕ್ ಮಾಡ್ತೀರಾ? ನೆಕ್ಸ್ಟ್ ಬಂದ್ಬಿಟ್ಟು ಅದು ಸ್ವಲ್ಪ ಚಾರ್ಸಿ, ನಾವು ಬಗ್ಬಿಟ್ಟು ಸ್ವಲ್ಪ ಚಾರ್ಸಿ ಎಲ್ಲ ನೋಡ್ತೀವಿ. ಸೊ ಅದನ್ನು ಚೆಕ್ ಮಾಡ್ತೀರಾ? ಸೊ AC ಇದು ಒಂದು ಹೇಳಿದ್ರಿ, ಸೊ ಅದೇನ್ ಬ್ರೋ? AC ಬಂದ್ಬಿಟ್ಟು ನಮ್ಮ ಹತ್ರ AC ಟೆಂಪರೇಚರ್ ಗೇಜ್ ಇದೆ, ಅದು ಆಗ್ಬಿಟ್ಟು ಚೆಕ್ ಮಾಡ್ತೀವಿ ಸರ್. ಓಕೆ. ಏನ್ ಮಾಡ್ತಾ ಇರೋದು ಅದು ಬೇಸಿಕ್ ಚೆಕ್ಅಪ್. ಓಕೆ. ನಮ್ಮ ಹತ್ರ 171 ಪ್ಲಸ್ ಚೆಕ್ ಪಾಯಿಂಟ್ಸ್ ಇದೆ. 171 ಚೆಕ್ ಪಾಯಿಂಟ್ಸ್ ಇದೆ. ಸೊ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ತೋರಿಸಿದ್ ಬಂದ್ಬಿಟ್ಟು ಬೇಸಿಕ್ ಚೆಕ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ನೀವೇ ಬಂದ್ಬಿಟ್ಟು ಒಂದು ಕಾರ್ ಇಸ್ಕೊಬೇಕಂದ್ರು ಈ ತರ ನಾರ್ಮಲ್ ಚೆಕ್ಸ್ ಎಲ್ಲ ನೀವು ಬಂದ್ಬಿಟ್ಟು ನೀವೇ ನೋಡ್ಬೋದು. ಸೊ ಇಲ್ಲ ಇವ್ರು Cars24 ಹತ್ರ ನೀವು ಮಾಡ್ಸಂಗಿದ್ರೆ ನಿಮಗೆ ಬಂದ್ಬಿಟ್ಟು 171 ಚೆಕ್ಸ್ ಮಾಡ್ತಾರೆ. ಸೊ ಬೇಸಿಕ್ ಚೆಕ್ಸು, ಅಡ್ವಾನ್ಸ್ ಚೆಕ್ಸು ಎಲ್ಲ ತರ ಚೆಕ್ಸ್ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ಬಂದ್ಬಿಟ್ಟು ಒಂದು ಸರ್ಟಿಫಿಕೇಟೇ ಕೊಡ್ತಾರೆ ಗಾಡಿ ಜೆನ್ಯೂನ್ ಆಗಿದೆಯಾ ಇಲ್ವಾ ಅಂತ. ಕರೆಕ್ಟ್ ಅಲ್ಲ ಸರ್?
ರಿಪೋರ್ಟ್ ಮಾಡಿ ಕೊಡ್ತೀರಾ. ಸೊ ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ನೀವು ಬಂದ್ಬಿಟ್ಟು ನೆಗೋಷಿಯೇಟ್ ಮಾಡೋದು ಕೂಡ ಅದ್ ಮುಖಾಂತರನೇ ಮಾಡ್ಬೋದು. ಸೊ ಈ ಗಾಡಿ ನೀವು ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೋಡಿ. ಸೊ ಈ ಥರ ಗಾಡಿಗಳನ್ನು ಇವ್ರ ಹತ್ರ ನಿಮಗೆ ಸೇಲಲ್ಲಿ ಸಿಗುತ್ತೆ. ಪ್ರೀಮಿಯಂ ಕಾರ್ಸ್ ಇರ್ಬೋದು, ಲಕ್ಸುರಿಯಸ್ ಕಾರ್ಸ್ ಇರ್ಬೋದು, ಎಲ್ಲ ಥರ ಕಾರ್ಸು. ಸೊ ಎಸ್ಪೆಷಲಿ ಬಂದ್ಬಿಟ್ಟು ಮೇನ್ ಲಕ್ಸುರಿಯಸ್ ಕಾರ್ ಯಾರಾದರೂ ಹುಡುಕ್ತಾ ಇದ್ರೆ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀವಿ, ಆ ನಂಬರ್ಸ್ಗೆ ಕಾಲ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಥರ ಲಕ್ಸುರಿಯಸ್ ಕಾರ್ಸ್ ಸೆಲ್ ಮಾಡಂಗಿದ್ರು ಕೂಡ ನಿಮಗೆ ಬೆನ್ಝು, BMW, ಆಡಿ, ಸೊ ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ನೀವು ಕಾರ್ಸ್ನ ಸೆಲ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಇವ್ರ ನಂಬರ್ ಕಾಲ್ ಮಾಡಿ, ಮನೆಗೆ ಡೈರೆಕ್ಟಾಗಿ ಬರ್ತಾರೆ. ಬಂದು ನಿಮ್ಮ ಗಾಡಿನ ಕಂಪ್ಲೀಟಾಗಿ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಏನು ವ್ಯಾಲ್ಯೂ ಇದೆ ಇನ್ಸ್ಟೆಂಟಾಗಿ ನಿಮಗೆ ಬಂದರು ವಿತಿನ್ ಅ ಡೇ ನಿಮಗೆ ಮನಿನೂ ನಿಮಗೆ ಕ್ರೆಡಿಟ್ ಆಗಿಬಿಡುತ್ತೆ ನಿಮ್ಮ ಅಕೌಂಟಲ್ಲಿ. ಸೊ ನೆಕ್ಸ್ಟ್ ಇಂಜಿನ್ ಏನು ಚೆಕ್ ಬ್ರೋ ಮಾಡ್ತೀರಾ? ಇಂಜಿನ್ ರಿಪೇರ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀವಿ ಸರ್. ಮತ್ತೆ ಕೂಲೆಂಟ್ ಚೆನ್ನಾಗಿದೆಯಾ, ಓವರ್ ಹೀಟಿಂಗ್, ಅಂಡ್ ಲೈಕ್ for a road test whether the gears are engaging or not and all. So ಅದೆಲ್ಲ ಬಂದ್ಬಿಟ್ಟು 171 ಚೆಕ್ಸ್ ಅಲ್ಲೇ ಬಂದ್ಬಿಡುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ. Yes sir. ಓಕೆ ಸೂಪರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಂದ್ರೆ ಒಂದು ಲಕ್ಸುರಿ ಮತ್ತೆ ಪ್ರೀಮಿಯಂ ಕಾರ್ನ ನೀವು ಸೇಲ್ ಮಾಡಬೇಕಾದ್ರೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀವು ಹೈ ಅಮೌಂಟ್ ಆಫ್ ಕಾಸ್ಟ್ ತೆಗಿತಾ ಇದ್ದೀರಾ, ಅದೇ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ವೆಹಿಕಲಲ್ಲಿ. ಬಟ್ ಏನಾಗುತ್ತೆ ಅಂದರೆ ಒನ್ಸ್ ನೀವು ಗಾಡಿ ಸೇಲ್ ಮಾಡಾದ್ಮೇಲೆ ಎದರ್ ಟು ಡೀಲರ್ ಆರ್ ಟು ದಿ ಎಂಡ್ ಓನರ್, ಸೊ ಇನ್ ಕೇಸ್ ಯು ಹಾಲೆಂಡ್ ವಿತ್ ಎನಿ ಆಫ್ ದಿ ಪ್ರಾಬ್ಲಮ್ಸ್ ಲೈಕ್ ಆಕ್ಸಿಡೆಂಟ್ ಆಯಿತು ಇಲ್ಲ ಲೀಗಲ್ ಕೇಸ್ ಆಯಿತು, ಸೊ ಆ ಥರ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಯು ಹ್ಯಾವ್ ಟು ಫೇಸ್ ದೋಸ್ ಪ್ರಾಬ್ಲಮ್ಸ್. ಬಟ್ ನಮ್ಮಲ್ಲಿ ಕಾಸ್ಟ್ 24 ಏನು ಒಂದು ಸ್ಪೆಷಾಲಿಟಿ ಅಂದರೆ ವಿ ಹ್ಯಾವ್ ದ ಕಾಸ್ಟ್ 24 ಕವಚ್ ಅನ್ನೋ ಒಂದು ಪ್ರಾಸೆಸ್ ಇದೆ. ಸೊ ಕಾಸ್ಟ್ 24 ಕವಚ್ ಅಂದರೆ ಏನೂ ಇಲ್ಲ, ಲೈಕ್ ಟಿಲ್ ದಿ RC ಟ್ರಾನ್ಸ್ಫರ್ ಇಸ್ ಡನ್, ಲೈಕ್ ಕಾಸ್ಟ್ 24 ಏನೇ ಲೀಗಲ್ ಲಯಬಿಲಿಟೀಸ್ ಆಗಿರಲಿ ಅಥವಾ ಬೇರೆ ಏನಾದರೂ ಇಶ್ಯೂಸ್ ಆಗಿರಲಿ, ಸೊ ದಟ್ Cast 24 itself will be taking care using that, like complete legal support will be provided from Cast 24. So that is what we are giving as a customers, like in the offer ನಾವು ಕಸ್ಟಮರ್ಸ್ಗೆ ಕೊಡ್ತಾ ಇದೀವಿ. This is what Cast 24 ಕವಚ್ ಅಂದ್ರೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಎಕ್ಸ್ಪೆಕ್ಷನ್ ಪರ್ಸನ್ ಇನ್ಸ್ಪೆಕ್ಷನ್ ಹೇಗೆ ಮಾಡ್ತಿದ್ರು, ಯಾವ ಥರ ಚೆಕ್ ಪಾಯಿಂಟ್ಸ್ ಯೂಸ್ ಮಾಡಿದ್ರು, ಯಾವ ಥರ ಕ್ವಾಲಿಟಿನ ಮೆಷರ್ ಮಾಡಿದ್ರು ಅಂತೆಲ್ಲ ನೀವು ನೋಡಿದ್ರಿ. ಹೌದು. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾರ್ ನಮ್ಮ ಇನ್ಸ್ಪೆಕ್ಷನ್ ಪರ್ಸನ್ ಕೂಡ ಲೈಕ್ ಆಲ್ಮೋಸ್ಟ್ ಲೈಕ್ 5 to minimum 5 years ಆಫ್ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಅದರಲ್ಲಿ 1 ಇಂದ 5 years ಆಫ್ ಎಕ್ಸ್ಪೀರಿಯನ್ಸ್ ಇರ್ತಾರೆ ಈ ಒಂದು ನಮ್ಮ ಕಾಸ್ಟ್ 24 ಬ್ರ್ಯಾಂಡ್ ಅಲ್ಲಿ. ಯಾವುದೇ ರೀತಿ ಇನ್ಸ್ಪೆಕ್ಷನ್ ಮಿಸ್ಸಸ್ ಅಂತೂ ಆಗೋದಿಲ್ಲ, ಎಲ್ಲ ಪ್ರಾಪರ್ ಇನ್ಸ್ಪೆಕ್ಷನ್ಸ್ ನಡೀತಾ ಇರುತ್ತೆ. ಸೊ ಅದೇ ತರ ಒಂದು ಗಾಡಿ ಸೇಲ್ ಮಾಡೋದಾಗ್ಲಿ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್. ಒಂದು ಎಂಡ್ ಬಯರ್ನ ನೀವು ಚೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು 6 times ನಿಮ್ಮ ವೆಹಿಕಲ್ನ ಬಂದು ಚೆಕ್ ಮಾಡ್ತಾರೆ, ಒಂದು 5 times ಬಂದ್ಬಿಟ್ಟು ನಿಮ್ ಅವರು ಸಂಬಂಧಿಕರನ್ನ ಕರ್ಕೊಂಡ್ಬಂದು ನೋಡ್ತಾರೆ. ಇಟ್ ಇಸ್ ಲಾಂಗ್ ಪ್ರಾಸೆಸ್ ಆಗುತ್ತೆ. ಅದೇ ತರ ಪೇಮೆಂಟ್ ಟ್ರಾನ್ಸ್ಫರ್ ಮಾಡೋದಾಗಿರ್ಲಿ ಅದಕ್ಕೆಲ್ಲ ನಿಮಗೆ ಲಾಂಗ್ ಪ್ರಾಸೆಸ್ ಎಳೆಯುತ್ತೆ. ಬಟ್ ಇಟ್ಸ್ ನಾಟ್ ಇನ್ ಕಾಸ್ಟ್ 24. ಕಾಸ್ಟ್ 24 ಅಲ್ಲಿ ಏನಂದ್ರೆ ಒಂದು ಸಿಂಗಲ್ ಇನ್ಸ್ಪೆಕ್ಷನ್ ಅಂದ್ರೆ ನಮ್ಮ ಕಾಸ್ಟ್ 24 ಅಪ್ಲಿಕೇಶನ್ ಬುಕ್ ಮಾಡಿ ಆ ಸ್ಲಾಟ್ ನೀವು ಫಿಕ್ಸ್ ಮಾಡ್ಕೊಂಡು ಒಂದು ಸಿಂಗಲ್ ಇನ್ಸ್ಪೆಕ್ಷನ್ ಬುಕ್ ಮಾಡಿದ ಕೂಡಲೇ ನಮ್ಮ ಇನ್ಸ್ಪೆಕ್ಷನ್ ಪರ್ಸನ್ ಬರ್ತಾರೆ, ಆಲ್ಮೋಸ್ಟ್ ಆ ಒಂದು ಇನ್ಸ್ಪೆಕ್ಷನ್ ಪಾಯಿಂಟ್ಸ್ ನ ಚೆಕ್ ಮಾಡ್ತಾರೆ. ಅದೇ ತರ ನಮ್ಮಲ್ಲಿ ಆಲ್ಮೋಸ್ಟ್ 6000+ ಚಾನಲ್ ಪಾರ್ಟ್ನರ್ಸ್ ಅಕ್ರಾಸ್ ಇಂಡಿಯಾ ಇದ್ದಾರೆ. ಓಕೆ, ಸೊ ನಿಮಗೆ ಯಾವ್ದು ಬೆಸ್ಟ್ ಪ್ರೈಸ್ ಬೇಕಿದೆಯೋ ನಾವು ಆ ಬೆಸ್ಟ್ ಪ್ರೈಸ್ ನ ನಿಮಗೆ ನಮ್ಮ ಕಡೆಯಿಂದ ಆಫರ್ ಮಾಡ್ಕೊಡ್ತೀವಿ. ನಾಟ್ ಓನ್ಲಿ ದಟ್ ಅಂಡ್ ಆಲ್ಸೋ ಲೈಕ್ ಏನ್ ಇನ್ಸ್ಟೆಂಟ್ ಟ್ರಾನ್ಸ್ಫರ್ ಆಗಿರಲಿ ಅಂದ್ರೆ ಅಮೌಂಟ್ ಇನ್ಸ್ಟೆಂಟ್ ಟ್ರಾನ್ಸ್ಫರ್ ಆಗಿರಲಿ ವಿತಿನ್ 5 hours ಒಳಗಡೆ 1 hour ಅಲ್ಲಿ ಇನ್ಸ್ಪೆಕ್ಷನ್ ಆಗುತ್ತೆ, ನೆಕ್ಸ್ಟ್ 5 hours ಒಳಗಡೆ ನಿಮ್ಗೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ, ಕ್ರೆಡಿಟ್ ಆಗ್ಬಿಡುತ್ತೆ. ನಾಟ್ ಓನ್ಲಿ ಅಮೌಂಟ್ ಕ್ರೆಡಿಟ್ ಆಗೋದಿಲ್ಲ, ಲೋನ್ ಪ್ರಾಸೆಸ್ ಕೂಡ ನಾವೇ ಕ್ಲೋಸ್ ಮಾಡ್ಕೊಡ್ತೀವಿ. ದಟ್ ಈಸ್ ಆಲ್ಸೋ ಇಟ್ ಇಸ್ ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಹ್ಯಾಸಲ್ ಫ್ರೀ ಪ್ರಾಸೆಸ್. ಓಕೆ, ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು ಬಕೆಟ್ ಅಂತಾನೆ ಹೇಳ್ಬೋದು. ಸೊ ಇದು ಒಳಗಡೆ ಒನ್ಸ್ ಆದ್ರೆ ಸೊ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಎಲ್ಲಾನು ಅವರೇ ಬಂದ್ಬಿಟ್ಟು ಟೇಕ್ ಕೇರ್ ಮಾಡ್ಕೊಂತಾರೆ, ಲೋನ್ ಆಗಿರ್ಬೋದು, ಸೊ ಆಮೇಲೆ ಏನೇ ಒಂದು ಗಾಡಿಯಲ್ಲಿ ಇದು ಇದ್ರೆ ಸೊ ಡಾಕ್ಯುಮೆಂಟ್ಸ್ದು, ಸೊ ಎನಿ ಲೀಗಲ್ ಥಿಂಗ್, ಸೊ ಎಲ್ಲ ಕಾಸ್ಟ್ 24 LIT ಬಂದ್ಬಿಟ್ಟು ನಿಮಗೋಸ್ಕರ ಹ್ಯಾಂಡಲ್ ಮಾಡ್ತಾರೆ. ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಕಾರ್ನ ಸೇಲ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಆ ಅಮೌಂಟ್ ನಿಮ್ಗೆ ಹೇಳ್ತಾರೆ. ನಿಮಗೆ ಓಕೆ ಅಂದರೆ ಅವ್ರಿಗೆ ನೀವು ಬಂದ್ಬಿಟ್ಟು ಸೇಲ್ ಮಾಡ್ಬೋದು. ಸೊ ಅಷ್ಟೇ ಅಲ್ಲ ಸರ್ ಈ ವಿಡಿಯೋ? ಎಸ್. ಸೊ ತುಂಬ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಕಾಸ್ಟ್ 24 LITಗೆ. ನಮ್ಮ ಚಾನಲ್ ಕಡೆಯಿಂದಾನು ನಿಮಗೆ ಬಂದ್ಬಿಟ್ಟು ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀವಿ. ಸೊ ಈ ಥರ ಒಂದು ಹೊಸ ಕಾನ್ಸೆಪ್ಟ್ನ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ತುಂಬ ಜನ ಬಂದ್ಬಿಟ್ಟು ಇವಾಗ ಈ ಆಚೆ ಕಡೆ ಎಲ್ಲ ಬಂದ್ಬಿಟ್ಟು ತುಂಬ ಫ್ರಾಡು ಸೊ ಆ ಥರ ಎಲ್ಲ ಇರ್ತಾರೆ. ಸೊ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಕಡಿಮೆ ಅದು ಹೋಗಿದೆ ಇದು ಹೋಗಿದೆ ಅಂತ. ಸೊ ಈ ಥರ ಬಂದ್ಬಿಟ್ಟು ಒಂದು ಟ್ರಸ್ಟೆಡ್ ಪಾರ್ಟ್ನರ್ಸ್ ಎಲ್ಲ ಯಾರಾದರೂ ಸ್ಟೆಪ್ ಇನ್ ಆದರೆ ಸೊ ತುಂಬ ಜನಕ್ಕೆ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಅದಕ್ಕಂದ್ರೆ ನಮ್ಮ ಕಡೆಯಿಂದ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಕಡೆಯಿಂದ ಕಾಸ್ಟ್ 24 LITಗೆ ಬಂದ್ಬಿಟ್ಟು ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂನಿಕ್ ಕಂಟೆಂಟ್ಸು ಯೂಸ್ಫುಲ್ ಕಂಟೆಂಟ್ಸ್ ನಿಮಗೋಸ್ಕರ ಬರ್ತಾನೆ ಇರುತ್ತೆ. ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.